ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೆ ಗುಡ್ ಮಾರ್ನಿಂಗ್. ಮುಂಜಾನೆ ವಯಸ್ಸು ಕಡೆ ಮಾಡ್ಲತ್ತೀನಿ. ಅಡುಗೆನ ಏನು ಮಾಡಿಲ್ಲ. ಮುಂಜಾನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಇದು ನರಕ ಚತುರ್ದಶಿ ದಿವಸದ ಬ್ಲಾಗ್ ಅದ. ಹೊರಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ಲತ್ತೀನಿ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ ನೋಡ್ರಿ. ಈಗ ನವದೇ ಏರ್ಸಿನಿ. ಅಲ್ಲಿ ಮುಂಜಾನೆ ಕರ್ಜಿಕಾಯಿ ಮಾಡಿದ. ಕರ್ಜಿಕಾಯಿ ನೈವೇದ್ಯ ಮಾಡಿ ಏರ್ಸ್ಲತ್ತೀನಿ ಬಾಗಿಲಿಗೆ. ಮತ್ತು ಬೇಳೆ ಹೋಳಿಗೆ ಮಾಡ್ಯಾರಲ್ಲ ಮಮ್ಮಿರು. ಹಂಗಂದು ಇವತ್ತು ನಮ್ಮ ಅಣ್ಣ ತಮ್ಮಗೆ ಬೆಳ್ಕೊಳಕ್ಕೆ ಹೋಗ್ಬೇಕಲ್ಲ. ಹಂಗಂದು ಅಲ್ಲಿಗೆ ರೆಡಿ ಆಗಿದ್ದೀನಿ. ಹೊಲಕ್ಕೆ ಹುಡುಗಿಯರ್ನೆಲ್ಲ ಬರ್ತಾರೆ ಹಿಂದಿನ ಸೇರಿ. ನಾನು ಪೈಲೆ ಹೋಲತ್ತೀನಿ. ಇಲ್ಲಿ ಬೋರೆಲ್ಲ ಪೂಜೆ ಮಾಡ್ಲತ್ತೀನಿ. ಇಲ್ಲೆಷ್ಟು ಮಾಡ್ದೆ ಅಂದ್ರೆ ಆಯಿತು. ಅಲ್ಲಿಗೆ ಹೋಗ್ತೀನಿ. ರೆಡಿನೇ ಆಗಿನೆಲ್ಲ. ಅಲ್ಲಿ ಹೋಗಿ ರೆಡಿ ಇದ್ದರೆಲ್ಲ ಅಂದ್ರೆ ಬೆಳ್ಕೊತೀನಿ. ಇವರು ಮಕ್ಕಳನ್ನ ಎಲ್ಲ ಬರ್ತಾರೆ. ನಾನು ಸ್ವಲ್ಪ ಲೇಟ್ ಮಾಡಿ ರೆಡಿ ಆಗ್ಲತ್ತಾರವರು. ನಾನು ಫಸ್ಟ್ ಹೋಗ್ತೀನಿ. ನಮ್ಮ ತಂಗಿ ಮಕ್ಕಳು ಯಾರಲ್ಲ ಅವ್ರಿಗೆ ಬೆಳ್ಕೊತಾರೆ ನೋಡ್ರಿ. ಮುಂಜಾನೆ ಕರ್ಜಿಕಾಯಿ ಮಾಡೀನಿ. ಖಾರದ ಇದು ಮಾಡಿದ್ದೆ, ಪಾಪಡ್ ಮತ್ತು ಕೊಡಬೇಳೆ ಮಾಡಿದ್ದೆ. ಮತ್ತು ಶೇಂಗಾದ ಹೋಳಿಗೆ ಎಷ್ಟು ಹೋಳಿಗೆ ಮಾಡ್ತೀನಿ ಇವತ್ತು. ಇಲ್ಲಿ ನೋಡ್ರಿ, ನಾ ಪೂಜೆ ಮಾಡೀನಿ ನೋಡ್ರಿ. ಇದು 5 ದಿವಸ ಹಂಗೆ ನೀರು ತುಂಬಿಂದ ಇಡಬೇಕು. ಹಂಗಂದು ಇಟ್ಟಿನ ಹಾಗೆ ಇಟ್ಟು ಸೈಡಿಗೆ ಪೂಜೆ ಮಾಡೀನಿ. ನಾವಿದೆ ಕರ್ಜಿಕಾಯಿ ಮಾಡಿದ್ದಲ್ಲ, ಮುಂಜಾನೆ ಕರ್ಜಿಕಾಯಿ ಏರ್ಸೀನಿ. ಇವತ್ತು ಅಮಾವಾಸ್ಯೆ ಎಲ್ಲತ್ತಾರ. ಸಂಜಿನಿಂದ ನಾವು ಬರ್ಲತ್ತದ ಅಂಥೇಳಿ ಟಿ ವಿಯಾಗ ಗುರೂಜಿಗಳು ಹೇಳೋದನ್ನ ಕೇಳ್ದೆ. ಅದಕ್ಕೆ ಅಲ್ಲಿ ಹೋಗಿ ಬೆಳ್ಕೊಂಡು ಒಂದಿಷ್ಟು ಏನಾರ ಇದ್ರ ಕೆಲಸ ಮಾಡಿ ಅಲ್ಲಿ ಪೂಜೆ ಮಾಡಿ ಸಂಜೆಗೆ ಬರ್ತೀನಿ. ಇಲ್ಲಿ ಈಗೆಲ್ಲ ಥರ ಕಡೆಯಿಂದ ಹೋಗ್ಯಾರ. ನಮ್ಮ ಯಜಮಾನ್ರು ನಮ್ಮ ಸಣ್ಣ ಹೋಗ್ಯಾರ ಇಬ್ಬರು. ಅವ್ರನ್ನೆಲ್ಲ ರೆಡಿಯಾಗಿ ಬೆಳ್ಕೊಬೇಕಿನ್ನ. ಅವ್ರು ತೊಗೊಂಡು ಬಂದಿನ ಮೇಲೆ ಸಂಜೆಗೆ ನಾನು ಪೂಜೆ ಮಾಡ್ತೀನಿ. ಅಲ್ಲಿ ಮಾಡಿ ಬಂದು ಇಲ್ಲಿ ಮಾಡ್ತೀನಿ. ರಾತ್ರಿ ಲೇಟ್ ಆದ್ರೆ ಆಗಲಕ್ಕ ಅಂತೇಳಿ ಈಗ ನಾವು ಒಬ್ಬಾಕಿನೇ ಹೊಲತ್ತೀನಿ ಇವತ್ತು. ಇನ್ನೂ ಸ್ನಾನ ಮಾಡಿಲ್ಲ. ಎಲ್ಲರೂ ಛೋಟೆ ಇನ್ನು ಈಗ ಮೈ ತಕೊಂಡು ನಿಂತ ನೋಡ್ರಿ. ಇನ್ನೇಕ ಪತ್ಲೆ ಯಾಕೆ ಮಾಡ್ತಿ? ಹಾಂ, ಈಗ ಆದರ್ಶ ಅಂದ್ರೆ ಮಾರಿ ಹೊರ್ಲತ್ತ ನಿನ್ನ. ಡ್ರೆಸ್ಸೇ ಹಾಕೋತಾಳ ಅಂತ ಹೇಳಿವು. ನಿಂದ್ರಿ ಇಲ್ಲಿ ನೋಡ್ರಿ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ರೆಡಿ ಆಗ್ಯಾರ ಬೆಳ್ಕೊಳಕ್ಕ. ಈಗ ಬೆಳಗ್ಲತ್ತಾರ. ಅವ್ರ ತಮ್ಮಗೆ ಬೆಳಗ್ಲತ್ತಾಳ. ಬೆಳ್ಕೊತಾನೆ ಅದು ಪಂಚಾಯತಿಗೆ ಸ್ವಲ್ಪ ತಿರುಗಿದ್ರೆ ಅವರಿಬ್ಬರು ಅಷ್ಟು ನಗ್ಲತ್ತಾರ ನೋಡ್ರಿ. ಬೆಳ್ಕೊಲತ್ತಾರ. ಫುಲ್ ಕಾಮಿಡಿ ಮಾಡ್ತಾನವ. ಅವರಿಬ್ಬರಿಗೆ ಬೆಳ್ಕೊತಾಳ. ಬೆಳ್ಕೊಂಡು ಊಟದ ಮಾಡ್ತಾರೆ. ಎಲ್ಲರಿಗೆ ಬೆಳ್ಕೊಂಬೋದು ಶಾರ್ಟ್ಸ್ ಬಿಟ್ಟಿನಲ್ಲ, ಅದ್ರಾಗೆ ಮತ್ತು ಫೋಟೋ ಬಿಟ್ಟಿನಿ. ಹ್ಯಾಪಿ ದಿವಾಲಿ ಅಂತ ಹೇಳಿನಿ. ಈಗ ಹಬ್ಬ ಮುಗ್ದದ, ಹಂಗಂದು ನಡೀತದ ಅಂತೇಳಿ ಅಂದ್ಕೊಂಡೀನಿ. ಆಕೆಲ್ಲ ಹೆಂಗೆ ಭಾಳ ವಜ್ಜಿ ಆಗ್ಯದ ಅಂತೇಳಿ ಅವ ಇದು ಮಾಡ್ಲತ್ತಾನ ಕುಂಡ್ರಲಕ್ಕ. ಈಗ ನೋಡ್ರಿ ಅವ್ರ ಅಣ್ಣ ಬೆಳ್ಕೊಲತ್ತಾಳ ಈಗ.
ಈಗ ಅವ್ರಕ್ಕ ದೊಡ್ಡಕ್ಕೆ ಬೆಳ್ಕೊಂಡಳ ತಿಂದು ಕಾಲು ಬಿದ್ದು ಆಶೀರ್ವಾದ ತೊಗೊಳತ್ತನ. ಇಲ್ಲಿ ನಮ್ಮ ತಮ್ಮ ಬಂದನ, ನಾವು ಬೆಳ್ಕೊಂಬರ ಅಂಥೇಳಿ ನಮ್ಮ ತಂಗಿ ಬೆಳ್ಕೊಂಡಳು, ನನ್ನ ಜೊತೆ ಬೆಳ್ಕೊಂಬರಂತ ಬಂದೀನಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡಿರಿ ಸಂಜೆಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗ್ತೈತಂತ, ಹಂಗಂದು ಪೂಜೆ ಮಾಡ್ಲತ್ತೀವಿ ಕುಂತು. ಹೋಳಿಗೆ ಮಾಡಿ ಮತ್ತು ಪಾಪಡದ ಹಾಕಿ ಮಾಡಿ ಅಲ್ಲಿ ಮುಗಿಸ್ಕೊಂಡು ಬಂದು ಈಗ ನಮ್ಮ ಮನೆಗೆ ಬಂದು ನೋಡ್ರಿ. ಬಂದು ಮಳೆ ಹೊಂಟಿತ್ತು, ಹಂಗೆ ಮಳೆಯಾಗ ಓಡ್ಕೊತ ಬಂದು ಇಲ್ಲಿ ರೆಡಿ ಮಾಡ್ಲತ್ತೀವಿ. 8 ಗಂಟೆ ತನಕ ಅದರಲ್ಲಿ ಕಡಲೆಬೇಳೆ ಕುಕ್ಕರ್ನಾಗ ಹಾಕಿಟ್ಟು ಇಲ್ಲಿ ರೆಡಿ ಮಾಡ್ಲತ್ತೀನಿ. ಪೂಜೆ ಮಾಡಿ ಹಂಗೆ ಪಟ್ನಿ ಕಾನೂಲೆ ಮಾಡಿ ಏರ್ಸಮ್ಮಂತೇಳಿ ಅಲ್ಲತ್ತೀನಿ. ಹಂಗೆ ಪೂಜೆ ರೆಡಿ ಆಗ್ಯಾರ ನೋಡ್ರಿ. ರೊಕ್ಕ ಕಡಿಂದೆ ಪೂಜೆ ಮಾಡೋದೇ ಸ್ವಾರ್ಥ. ರೊಕ್ಕ ಇದು ಲಕ್ಷ್ಮೀ ಪೂಜೆ ಮಾಡ್ಲತ್ತೀನಿ. ಎಲ್ಲ ಮಾಡಿ ಇಲ್ಲಿ ಬಂದು ಮಾಡ್ಲತ್ತೀನಿ ನೋಡ್ರಿ. ಊರಿಗೆ ಹೋಗಿ ಬಂದು ಇನ್ನೂ ಸರ್ದಿ ಹೋಗಿ ಎಲ್ಲ ಹಂಗಂದು ಬಂದಿನ ಹಿಡ್ದು ಮತ್ತು ತಲೆ ಸ್ನಾನ ಅದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ದೆ, ಜಾಡಿಸಿ ಮತ್ತು ಅಂದ್ರೆ ಧೂಳಿನಿಂದ ಮತ್ತು ಸರ್ದಿನ ಹೋಗಿಲ್ಲ. ಹಬ್ಬ ಮುಗಿಯತನ ಹೋಗಿದ್ದಿಲ್ಲ ನೋಡ್ರಿ. ಈಗ ಪೂಜೆ ಮಾಡ್ಲತ್ತೀನಿ. ಇಲ್ಲಿನೂ ಮುಗೀತು. ಪಟ್ನೆ ಹೋಗಿ ಒಲಿಬಲ್ ಹೋಗಿ ಒಂದಿಷ್ಟು ನೈವೇದ್ಯಕ್ಕೆ ಕಾನುಲಿ ಮಾಡಿ ಈಗ ಸಣ್ಣ ಕೊಟ್ಟೀನಿ. ಪೂಜೆ ಮಾಡ್ಲತ್ತಾಳ, ಬೆಳ್ಕೊಳತ್ತಾಳ. ಬೆಳಗ್ಗೆ ಟೆಂಗ್ ಹೊಡಿತಾರೆ. ನಾನು ಅಡುಗೆ ಮಾಡಮ್ಮಂತೇಳಿ ಹೋಗೀನಿ. ಹಿಟ್ಟು ನಾದಿಟ್ಟಿದ್ದೆ ಮತ್ತು ಬೇಳೆನ ಕುದಿಸಿಟ್ಟಿದ್ದೆ ಕುಕ್ಕರ್ನಾಗ. ಹಂಗಂದು ಪಟ ಕಾನುಲಿ ಮಾಡಿ ಕೊಡ್ಲತ್ತೀನಿ. ಈಕೆ ನಮ್ಮ ಮಗಳು ಕರಿಲತ್ತಾಳ. ಈ ಕಡೆ ಹೋಳಿಗೆನೂ ಮಾಡೀನಿ, ಒಂದು ಸಣ್ಣ 4 ನೈವೇದ್ಯಕ್ಕೆ ಆಗ್ತದಂಥೇಳಿ. ಈಗ ಸ್ಪೀಡ್ನಾಗ ಮಾಡ್ಲತ್ತೀನಿ ನೋಡ್ರಿ. ಪಟ ಜಲ್ದಿ ಅಲ್ಲಿ ಲೇಟ್ ಆಗ್ಲತ್ತದ ಅಂಥೇಳಿ ನಾ ಕಟ್ಟಿನ ಸಾರನ್ನ ಮಾಡಬೇಕು. ಈಗ ಪೂಜೆ ಮುಗಿಸ್ಕೊಂಡು ನೈವೇದ್ಯ ಎಲ್ಲ ಏರಿಸಿ ಇಲ್ಲಿ ಸುಸುರು ಬತ್ತಿ ಆಡ್ಲತ್ತೀವಿ. ನಾನು ಮಗಳು ಆಡ್ಲತ್ತೀನಿ. ಅವರಿಬ್ಬರು ಸೆಕೆಂಡಿನಕ್ಕೆ ದೊಡ್ಡಕ್ಕಿನ ಆಡಲ್ಲ, ಇದೇ ಆಡ್ತಾಳೆ. ಆಕೆ ಒಬ್ಬಕ್ಕೆ ಪಟಾಕಿ ಹೊಡೆದು ನಾವು ಇದು ಆಡ್ದೆ ನೋಡ್ರಿ. ಇದೇನಪ್ಪ ಸಣ್ಣವ್ರ ಗತಿ ಆಡ್ಲತ್ತಾರ ಅಂತ ಹೇಳ್ತಿದ್ರು. ನನಗೆ ಸಣ್ಣನ ಹಿಡ್ದು ನನಗೆ ಆಡೋದು ಇಷ್ಟ ಅದ, ನಾ ಆಡ್ತೀನಿ, ಯಾವಾಗೂ ಆಡ್ತೀನಿ. ದೀಪಾವಳಿದು ಇದು ಒಂದು ಮತ್ತು ಹೋಳಿ ಹಬ್ಬದ ಇವೆರಡು ನಂದು ಫೇವ್ರೇಟ್ ಇದ್ದಂಗೆ. 2 ಫ್ರೀನಿಂದ ಆಡ್ತೀನಿ, ಎಂಜಾಯ್ ಮಾಡ್ಕೊಂಡು. ಅನ್ಸ್ಕೊತದ ಇರಲ್ಲ. ನಮ್ಮ ದೀಪಾವಳಿ ಹಬ್ಬ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಗಡ್ಬಡ್ನಾಗ ಊರಿಗೆ ಹೋಗಿ ಬಂದು ಒಂದೇ ದಿವ್ಸನಾಗ ಎಲ್ಲ ರೆಡಿ ಮಾಡ್ಕೊಂಡು ಮಾಡಂದ್ರೆ ಭಾಳ ಗಡ್ಬಡ್ ಆಗ್ತದ. ಹಂಗಂದು ಅರ್ಜೆಂಟ್ನಾಗೆ ಹೆಂಗೈತೆ ಹಂಗೆ ಮಾಡಿ ಮುಗಿಸಿದ್ವಿ ನೋಡ್ರಿ ಹಬ್ಬ. ಮತ್ತು ಹಂಗೆ ಮಯೂರಿದು ಬರ್ತಡೇ ಇತ್ತು ಮರುದಿವ್ಸ, ಅಮಾವಾಸ್ಯೆ ದಿವಸ. ಹಂಗಂದು ಅವ್ರ ಬಲ್ಲ ನೆಂಟರು ಬಂದಿರು. ಸ್ವಲ್ಪ ಲೇಟ್ ಮಾಡಿದೆ. ಅವ್ರನ್ನೆಲ್ಲ ಹುಡುಗರಿದ್ದರು, ಆಡಿದ್ರು. ಆಮೇಲೆ ಅವನು ಆಡ್ದೆವು. ಮತ್ತು ಅಲ್ಲಿ ಹುಡುಗರು ಅಲ್ಲಿ ಮನೆಗೆ ಬಂದು ಆಡ್ಲಕ್ಕೆ
ಇಲ್ಲ ಇಲ್ಲಿ ಆಡಿ ಅಲ್ಲಿಗೆ ಹೋಗ್ಯಾರ 2-3 ದಿವ್ಸನ ಅಲ್ಲಿಗೆ ಹೋಗ್ಯಾರ ಇಲ್ಲಿ ಆಡಿ ಹೊರಗೆ ನೋಡ್ರಿ ಎಷ್ಟು ಮಂಜಾಗ್ಯದ ಪೂರ ಏನೇನು ಕಾಣಲ್ಲ ನೋಡ್ರಿ ಪೂರ ಹೋಗಿ ಅಯ್ಯಯ್ಯ ಏನು ಭೀ ಕಾಣಲ್ದಕ್ಕ ಏಕ್ಕ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.